2 ವಾರಗಳ ಕದನ ವಿರಾಮವನ್ನ ಘೋಷಿಸಿರುವಂತ ಅಮೆರಿಕ ಹಾಗೆ ಇರಾನ್ ಇಸ್ರೇಲ್ ಈ ಮಾತುಕತೆ 10ನೇ ತಾರೀಕು ಶುಕ್ರವಾರ ಮಾತುಕತೆಯೂ ಕೂಡ ನಿಗದಿಯಾಗಿದೆ. ಆದರೆ ಮಾತುಕತೆಗೂ ಮುನ್ನವೇ ಮುರಿದು ಬೀಳುತ್ತಾ ಕದನ ವಿರಾಮ 6 ಗಂಟೆಗಳಲ್ಲಿ ಆಯ್ತ ಕದನ ವಿರಾಮದ ಉಲ್ಲಂಘನೆ. ಇರಾನ್ನ ಪೆಟ್ರೋಲಿಯಂ ರಿಫೈನರಿಯಲ್ಲಿ ಪ್ರಬಲ ಸ್ಫೋಟವಾಗಿದೆ. ಇರಾನ್ನ ಸಿರಿ ದ್ವೀಪದಲ್ಲಿ ಪ್ರಬಲ ಸ್ಫೋಟವಾಗಿದೆ. ಕಾರಣ ನಿಗೂಢ. ಕದನ ವಿರಾಮದ ನಡುವೆ ಇರಾನ್ನಲ್ಲಿ 2 ಸ್ಫೋಟವಾಗಿದೆ. ಸ್ಫೋಟದ ಕಾರಣ ತನಿಖೆಯನ್ನ ಇರಾನ್ ಸೇನೆ ನಡೆಸುತ್ತಿದೆ. ಇರಾನ್ಗೆ ಶಾಂತಿ ಸೂತ್ರ ಉಲ್ಲಂಘನೆಯ ಅನುಮಾನವೂ ಕೂಡ ಇದೆ. ಅಮೆರಿಕ ಮುಂದೆ ಒಂದು ಹೇಳಿ ಹಿಂದೆ ಒಂದು ಮಾಡುತ್ತೆ ಅನ್ನೋದು ಅನುಮಾನ ಇರಾನ್ಗಿದೆ. 2 ಬ್ಲಾಸ್ಟ್ ಆಯ್ತಲ್ಲ, ಏನಿದು ಬ್ಲಾಸ್ಟ್ ಅನ್ನುವ ಆತಂಕ ಇದೆ. ಮಾತುಕತೆಗೂ ಮುನ್ನ ಕದನ ವಿರಾಮ ಮುರಿದು ಬೀಳುತ್ತಾ ಅನ್ನುವ ಪ್ರಶ್ನೆ ಎದುರಾಗಿದೆ. 6 ಗಂಟೆಗಳಲ್ಲಿ ಕದನ ವಿರಾಮ ಉಲ್ಲಂಘನೆ ಆಯ್ತಾ? ಮಾತುಕತೆಗೂ ಮುನ್ನ ಮುರಿದು ಬೀಳುತ್ತಾ ಕದನ ವಿರಾಮ ಅನ್ನೋ ಪ್ರಶ್ನೆ. 2 ಬ್ಲಾಸ್ಟ್ ಆಯ್ತಲ್ಲ, ಇದನ್ನು ನೋಡಿದಾಗ ಈಗ ಇರಾನ್ ಸೇನೆ ಯಾಕಾಗಿ ಬ್ಲಾಸ್ಟ್ ಆಯಿತು, ಏನಾದರೂ ಮಿಸೈಲ್ ಅಟ್ಯಾಕ್ ಆಯ್ತಾ ಅಥವಾ ಶೆಲ್ಲಿಂಗ್ ಏನಾದರೂ ಆಯ್ತಾ, ಇದೆಲ್ಲದರ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಿದ್ದಾರೆ. ಇರಾನ್ಗೆ ಅನುಮಾನ ಇರೋದು ಅಮೆರಿಕವನ್ನು ಯಾವ ಹಂತದಲ್ಲೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಏನು ಬೇಕಾದರೂ ಮಾಡ್ಬೋದು, ಸರ್ವನಾಶ ಮಾಡುತ್ತೆ ಅನ್ನೋದನ್ನು ಹೇಳಿದೆ ಅಮೆರಿಕ. ಇದೆಲ್ಲ ಅನುಮಾನ ಇದೆ. ಇರಾನ್ನ 10 ಷರತ್ತುಗಳು ವರ್ಸಸ್ ಯುಎಸ್ನ 15 ಪ್ರಸ್ತಾಪಗಳು. ಯುದ್ಧ ನಿಲ್ಲಿಸಲು ಮಾರ್ಚ್ನಲ್ಲಿ 15 ಪ್ರಸ್ತಾಪವನ್ನು ಅಮೆರಿಕ ಇಟ್ಟಿತ್ತು. ಈ ಎಲ್ಲ ಷರತ್ತುಗಳನ್ನು ತಿರಸ್ಕರಿಸಿದ ಇರಾನ್ನ ನಾಯಕತ್ವ ಇದೀಗ ಇರಾನ್ನ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿದೆ. ಎಸ್, ನಾವಿದಕ್ಕೆ ಎಗ್ರಿ ಅಂತೇಳಿ ಯುದ್ಧ ನಿಲ್ಲಿಸಲು 10 ಷರತ್ತುಗಳನ್ನು ಒಡ್ಡಿದ್ದ ಇರಾನ್ನ 10 ಷರತ್ತುಗಳೇನು, ಅಮೆರಿಕದ 15 ಪ್ರಸ್ತಾಪಗಳೇನು, ಇರಾನ್ನ 10 ಷರತ್ತುಗಳು ವರ್ಸಸ್ ಯುಎಸ್ನ 15 ಪ್ರಸ್ತಾಪಗಳೇನು ಅನ್ನೋದು ಹೀಗಿರೋ ಪ್ರಶ್ನೆ. ಯುದ್ಧ ನಿಲ್ಲಿಸಲು ಮಾರ್ಚ್ನಲ್ಲಿ 15 ಪ್ರಸ್ತಾಪವನ್ನು ಅಮೆರಿಕ ಇಟ್ಟಿತ್ತು. ಈ ಎಲ್ಲ ಷರತ್ತುಗಳನ್ನು ಇರಾನ್ ನಾಯಕತ್ವ ತಿರಸ್ಕರಿಸಿತ್ತು. ಇದೀಗ ಶಾಂತಿ ಮಾತುಕತೆಯ ಮಾತನಾಡಿದಂಥ ಅಮೆರಿಕಕ್ಕೆ ಆ ಮೂಲಕ ಇರಾನ್ ಎಸ್ ಅನ್ನೋದನ್ನು ಹೇಳಿದೆ. ಅಮೆರಿಕ ಮುಂದಿಟ್ಟ ಪ್ರಸ್ತಾಪಗಳು ಏನು ಅನ್ನೋದನ್ನು ನಾವು ನೋಡೋಣ ಬನ್ನಿ. 30 ದಿನಗಳ ಯುದ್ಧ ವಿರಾಮ, 10 ಷರತ್ತುಗಳಿದು. ಎಕ್ಸಾಕ್ಟ್ಲಿ ಅಮೆರಿಕ 30 ದಿನಗಳ ಯುದ್ಧ ವಿರಾಮ ಈ ಹಿಂದೆ ಹೇಳಿತ್ತು. ಆದರೆ ಇಂದು 2 ವಾರಗಳ ಕಾಲ ಮಾತ್ರ ಕದನ ವಿರಾಮವನ್ನು ಅಮೆರಿಕ ಘೋಷಣೆ ಮಾಡಿದೆ. ಇನ್ನು ಇರಾನ್ ತನ್ನ ಅಣು ಸ್ಥಾವರಗಳನ್ನು ನಾಶಪಡಿಸಬೇಕು ಅಂತೇಳಿ ಅಮೆರಿಕ ಹೇಳಿತ್ತು. ಇರಾನ್ ಮೇಲೆ ದಾಳಿ ನಡೆಸಿದ ಅಮೆರಿಕ ಇರಾನ್ ತನ್ನ ಅಣು ಸ್ಥಾವರವನ್ನು ನಾಶ ಮಾಡುವಂತೆ ಅಮೆರಿಕ ಹೇಳಿತ್ತು. ಅಮೆರಿಕದ ಡಿಮಾಂಡ್ ಇದು. ಇನ್ನು 3ನೇ ಪಾಯಿಂಟ್ ಏನು ಅಂತ ಕೇಳಿದರೆ ನೋಡಿ, ಇರಾನ್ ಶಾಶ್ವತವಾಗಿ ಅಣ್ವಸ್ತ್ರವನ್ನು ಹೊಂದಕೂಡದು. ಇರಾನ್ ಮೇಲೆ ಅಮೆರಿಕ ಅಣ್ವಸ್ತ್ರ ಹೊಂದಕೂಡದು ಅಂತೇಳಿ ಸಂದೇಶವನ್ನು ಸಾರಿತ್ತು. ಅದರಂತೆ ಇರಾನ್ ಮೇಲೆ ರಣಭೀಕರ ದಾಳಿಯನ್ನು ಕೂಡ ಮಾಡಿತ್ತು. ಆದರೆ ಯುರೇನಿಯಂ ಹೊಂದಲು ಅವಕಾಶ ನೀಡಬೇಕು ಅಂಥೇಳಿ ಅಮೆರಿಕಾಗೆ ಇರಾನ್ ಷರತ್ತನ್ನು ವಿಧಿಸಿದೆ. ಇರಾನ್ ತನ್ನ ಸಂಸ್ಕರಿತ ಯುರೇನಿಯಂನ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ಒಪ್ಪಿಸಬೇಕು ಅಂತೇಳಿ ಹೇಳಿತ್ತು. ಇರಾನ್ಗೆ ಬಲವಾಗಿ ನಿಂತಿದ್ದೇ ಯುರೇನಿಯಂ. ಆದರೆ ಈ ಯುರೇನಿಯಂ ಮೇಲೆ ಅಮೆರಿಕ ಕಣ್ಣಿಟ್ಟಿದ್ದು ಯುರೇನಿಯಂನ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗಕ್ಕೆ ನೀಡುವಂತೆ ಪ್ರಸ್ತಾಪವನ್ನು ಸಲ್ಲಿಸಿತು. ಆದರೆ 2 ವಾರಗಳ ಕದನ ವಿರಾಮಕ್ಕೆ ಇರಾನ್ ವಿಧಿಸಿದ ಷರತ್ತುಗಳಲ್ಲಿ ಯುರೇನಿಯಂ ಪ್ರಮುಖ ಅಸ್ತ್ರವಾಗಿದೆ. ಯುರೇನಿಯಂ ತನ್ನ ಬಳಿ ಇಟ್ಟುಕೊಳ್ಳುವ ಸಲುವಾಗಿ ಯುರೇನಿಯಂ ಹೊಂದಲು ಅವಕಾಶ ನೀಡಿದೆ. 5ನೇ ಷರತ್ತು, ಇರಾನ್ ಲಾಂಗ್ ರೇಂಜ್ ಮಿಸೈಲ್ ಹೊಂದಕೂಡದು ಅಂತೇಳಿ ಹೇಳಿದೆ. ಹೊಸ ಒಪ್ಪಂದದಂತೆ ಇರಾನ್ ಭವಿಷ್ಯದಲ್ಲಿ ಖಂಡಾಂತರ ಕ್ಷಿಪಣಿ ಹೊಂದುವಂತಿಲ್ಲ. ಅತಿ ದೂರದ ಗುರಿಯನ್ನು ಉಡಾಯಿಸುವ ಅಸ್ತ್ರಗಳನ್ನು ಇರಾನ್ ಹೊಂದುವಂತಿಲ್ಲ. ಈ ಮೂಲಕ ಇರಾನ್ ಭವಿಷ್ಯದಲ್ಲಿ ಅಮೆರಿಕ ಮೇಲೆ ಮಾಡಬಹುದಾದ ಸಂಭಾವ್ಯ ದಾಳಿಯನ್ನು ಕೂಡ ನಿಯಂತ್ರಿಸದಂತಾಗ್ತಿದೆ. ಹಿಜ್ಬುಲ್ಲಾ ಮತ್ತು ಹೌತಿಗಳಿಗೆ ಇರಾನ್ ಬೆಂಬಲವನ್ನು ನೀಡಕೂಡದು ಅಂತೇಳಿ ಅಮೆರಿಕ ಹೇಳಿದೆ. ಇರಾನ್ ಹಿಜ್ಬುಲ್ಲಾ ಮತ್ತು ಹೌತಿಗಳಿಗೆ ಮೊದಲಿಂದ ಬೆಂಬಲ ನೀಡ್ತಾ ಇದೆ. ಆದರೆ ಪ್ರಸ್ತಾವನೆಯಲ್ಲಿ ಅಮೆರಿಕ ಇವರಿಗೆ ಬೆಂಬಲ ನೀಡಕೂಡದು ಅಂತೇಳಿ ಹೇಳಿತ್ತು. ಅದರಂತೆ ಕದನಕ್ಕೆ ಅಲ್ಪ ವಿರಾಮಕ್ಕೆ ಬಿದ್ದಿದ್ರು ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಹಾರಕ್ಕೆ ಇಸ್ರೇಲ್ ಪಣ ತೊಟ್ಟಿದೆ. ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿ ಮಾಡಿದೆ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳು ಧ್ವಂಸ ಮಾಡಿದೆ. ಇನ್ನು 7ನೇದು ಅಮೆರಿಕ ಡಿಮಾಂಡ್ ಮಾಡಿರೋದು, ಗಲ್ಫ್ನಲ್ಲಿರುವ ಇಂಧನ ಸ್ಥಾವರಗಳ ಮೇಲೆ ಇರಾನ್ ದಾಳಿ ಮಾಡಬಾರದು. ಗಲ್ಫ್ನಲ್ಲಿರುವ ಇಂಧನ ಸ್ಥಾವರದ ಮೇಲೆ ದಾಳಿ ಮಾಡದಂತೆ ಇರಾನ್ಗೆ ಅಮೆರಿಕ ವಾರ್ನ್ ಮಾಡಿತ್ತು. ಆದರೆ ಇದಕ್ಕೆ ಕ್ಯಾರೆ ಎನ್ನದ ಇರಾನ್ ಗಲ್ಫ್ನಲ್ಲಿರುವ ಇಂಧನ ಸ್ಥಾವರದ ಮೇಲೆ ದಾಳಿ ಮಾಡಿ ಅಮೆರಿಕ ಧಮ್ಕಿಗೆ ಕ್ಯಾರೆ ಎಂದಿಲ್ಲ. ಹಾರ್ಮೋಜ್ ಜಲಸಂಧಿಯನ್ನು ತೆರವುಗೊಳಿಸಬೇಕು.
ಹಾರ್ಮೋಜ್ ಮೇಲೆ ಕಣ್ಣಿಟ್ಟಿದ್ದ ಅಮೆರಿಕ ಇರಾನ್ ಮೇಲೆ ಸತತ ದಾಳಿಯನ್ನು ಮಾಡಿತ್ತು. ಆದರೆ ಇರಾನ್ ವಿಧಿಸಿದ 10 ಷರತ್ತಿನಲ್ಲಿ ಹಾರ್ಮೋಜ್ ಪ್ರಮುಖ ಅಸ್ತ್ರವಾಗಿ ಇಟ್ಕೊಂಡಿದೆ. ಹಾರ್ಮುಜ್ ಮೇಲೆ ಇರಾನ್ಗೆ ಹಿಡಿತಾ ಇರಬೇಕು, ಹಾರ್ಮುಜ್ನಿಂದ ಬರುವ ಪ್ರತಿ ಹಡಗಿಗೆ ಸುಂಕ ವಿಧಿಸಬೇಕು ಅನ್ನುವಂಥ ತೀರ್ಮಾನವನ್ನು ಇರಾನ್ ಮಾಡಿದೆ. ಎರಡು ವಾರಗಳ ಕದನ ವಿರಾಮವನ್ನ ಘೋಷಿಸಿರುವಂಥ ಅಮೆರಿಕ ಹಾಗೆ ಇರಾನ್ ಇಸ್ರೇಲ್ ಈ ಮಾತುಕತೆ 10ನೇ ತಾರೀಕು ಶುಕ್ರವಾರ ಮಾತುಕತೆಯೂ ಕೂಡ ನಿಗದಿಯಾಗಿದೆ. ಆದರೆ ಮಾತುಕತೆಗೂ ಮುನ್ನವೇ ಮುರಿದು ಬೀಳುತ್ತಾ ಕದನ ವಿರಾಮ. 6 ಗಂಟೆಗಳಲ್ಲಿ ಆಯ್ತ ಕದನ ವಿರಾಮದ ಉಲ್ಲಂಘನೆ. ಇರಾನ್ನ ಪೆಟ್ರೋಲಿಯಂ ರಿಫೈನರಿಯಲ್ಲಿ ಪ್ರಬಲ ಸ್ಫೋಟವಾಗಿದೆ. ಇರಾನ್ನ ಸಿರಿ ದ್ವೀಪದಲ್ಲಿ ಪ್ರಬಲ ಸ್ಫೋಟವಾಗಿದೆ. ಕಾರಣ ನಿಗೂಢ. ಕದನ ವಿರಾಮದ ನಡುವೆ ಇರಾನ್ನಲ್ಲಿ 2 ಸ್ಫೋಟವಾಗಿದೆ. ಸ್ಫೋಟದ ಕಾರಣ ತನಿಖೆಯನ್ನ ಇರಾನ್ ಸೇನೆ ನಡೆಸುತ್ತಿದೆ. ಇರಾನ್ಗೆ ಶಾಂತಿ ಸೂತ್ರ ಉಲ್ಲಂಘನೆಯ ಅನುಮಾನವೂ ಕೂಡ ಇದೆ. ಅಮೆರಿಕ ಮುಂದೆ ಒಂದು ಹೇಳಿ ಹಿಂದೆ ಒಂದು ಮಾಡುತ್ತೆ ಅನ್ನೋದು ಅನುಮಾನ ಇರಾನ್ಗಿದೆ. 2 ಬ್ಲಾಸ್ಟ್ ಆಯ್ತಲ್ಲ, ಏನಿದು ಬ್ಲಾಸ್ಟ್ ಅನ್ನುವ ಆತಂಕ ಇದೆ. ಮಾತುಕತೆಗೂ ಮುನ್ನ ಕದನ ವಿರಾಮ ಮುರಿದು ಬೀಳುತ್ತಾ ಅನ್ನುವ ಪ್ರಶ್ನೆ ಎದುರಾಗಿದೆ. 6 ಗಂಟೆಗಳಲ್ಲಿ ಕದನ ವಿರಾಮ ಉಲ್ಲಂಘನೆ ಆಯ್ತಾ? ಮಾತುಕತೆಗೂ ಮುನ್ನ ಮುರಿದು ಬೀಳುತ್ತಾ ಕದನ ವಿರಾಮ ಅನ್ನೋ ಪ್ರಶ್ನೆ. 2 ಬ್ಲಾಸ್ಟ್ ಆಯ್ತಲ್ಲ, ಇದನ್ನ ನೋಡಿದಾಗ ಈಗ ಇರಾನ್ ಸೇನೆ ಯಾಕಾಗಿ ಬ್ಲಾಸ್ಟ್ ಆಯಿತು, ಏನಾದರೂ ಮಿಸೈಲ್ ಅಟ್ಯಾಕ್ ಆಯ್ತಾ ಅಥವಾ ಶೆಲ್ಲಿಂಗ್ ಏನಾದರೂ ಆಯ್ತಾ, ಇದೆಲ್ಲದರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಿದ್ದಾರೆ. ಇರಾನ್ಗೆ ಅನುಮಾನ ಇರೋದು ಅಮೆರಿಕವನ್ನ ಯಾವ ಹಂತದಲ್ಲೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಏನು ಬೇಕಾದರೂ ಮಾಡ್ಬೋದು, ಸರ್ವನಾಶ ಮಾಡುತ್ತೆ ಅನ್ನೋದನ್ನ ಹೇಳಿದೆ ಅಮೆರಿಕ. ಇದೆಲ್ಲ ಅನುಮಾನ ಇದೆ. ಇರಾನ್ನ 10 ಷರತ್ತುಗಳು ವರ್ಸಸ್ ಯುಎಸ್ನ 15 ಪ್ರಸ್ತಾಪಗಳು. ಯುದ್ಧ ನಿಲ್ಲಿಸಲು ಮಾರ್ಚ್ನಲ್ಲಿ 15 ಪ್ರಸ್ತಾಪವನ್ನ ಅಮೆರಿಕ ಇಟ್ಟಿತ್ತು. ಈ ಎಲ್ಲ ಷರತ್ತುಗಳನ್ನು ತಿರಸ್ಕರಿಸಿದ ಇರಾನ್ನ ನಾಯಕತ್ವ ಇದೀಗ ಇರಾನ್ನ 10 ಷರತ್ತುಗಳನ್ನು ಅಮೆರಿಕ ಒಪ್ಪಿದೆ. ಎಸ್, ನಾವಿದಕ್ಕೆ ಎಗ್ರಿ ಅಂತ ಹೇಳಿ ಯುದ್ಧ ನಿಲ್ಲಿಸಲು 10 ಷರತ್ತುಗಳನ್ನು ಒಡ್ಡಿದ್ದ ಇರಾನ್ನ 10 ಷರತ್ತುಗಳೇನು, ಅಮೆರಿಕದ 15 ಪ್ರಸ್ತಾಪಗಳೇನು, ಇರಾನ್ನ 10 ಷರತ್ತುಗಳು ವರ್ಸಸ್ ಯುಎಸ್ನ 15 ಪ್ರಸ್ತಾಪಗಳೇನು ಅನ್ನೋದು ಹೀಗಿರೋ ಪ್ರಶ್ನೆ. ಯುದ್ಧ ನಿಲ್ಲಿಸಲು ಮಾರ್ಚ್ನಲ್ಲಿ 15 ಪ್ರಸ್ತಾಪವನ್ನು ಅಮೆರಿಕ ಇಟ್ಟಿತ್ತು. ಈ ಎಲ್ಲ ಷರತ್ತುಗಳನ್ನು ಇರಾನ್ ನಾಯಕತ್ವ ತಿರಸ್ಕರಿಸಿತ್ತು. ಇದೀಗ ಶಾಂತಿ ಮಾತುಕತೆಯ ಮಾತನಾಡಿದಂಥ ಅಮೆರಿಕಕ್ಕೆ ಆ ಮೂಲಕ ಇರಾನ್ ಎಸ್ ಅನ್ನೋದನ್ನು ಹೇಳಿದೆ. ಅಮೆರಿಕ ಮುಂದಿಟ್ಟ ಪ್ರಸ್ತಾಪಗಳು ಏನು ಅನ್ನೋದನ್ನು ನಾವು ನೋಡೋಣ ಬನ್ನಿ. 30 ದಿನಗಳ ಯುದ್ಧ ವಿರಾಮ, 10 ಷರತ್ತುಗಳಿದು ಎಕ್ಸಾಕ್ಟ್ಲಿ. ಅಮೆರಿಕ 30 ದಿನಗಳ ಯುದ್ಧ ವಿರಾಮ ಈ ಹಿಂದೆ ಹೇಳಿತ್ತು. ಆದರೆ ಇಂದು 2 ವಾರಗಳ ಕಾಲ ಮಾತ್ರ ಕದನ ವಿರಾಮವನ್ನು ಅಮೆರಿಕ ಘೋಷಣೆ ಮಾಡಿದೆ. ಇನ್ನು ಇರಾನ್ ತನ್ನ ಅಣು ಸ್ಥಾವರಗಳನ್ನು ನಾಶಪಡಿಸಬೇಕು. ಇರಾನ್ ತನ್ನ